ಸರ್ಕಾರದಿಂದ ಪದವಿ ವಿದ್ಯಾರ್ಥಿಗಳಿಗೆ ಶುಲ್ಕ ಏರಿಕೆಯ ಶಾಕ್ ಅನ್ನು ನೀಡಲಾಗ್ತಾ ಇದೆ. ಪದವಿ ಕೋರ್ಸ್ಗಳ ಶುಲ್ಕವನ್ನ %10ರಷ್ಟು ಏರಿಕೆ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿನ ಪದವಿ ಕೋರ್ಸ್ಗಳ ಶುಲ್ಕವನ್ನ ಹೆಚ್ಚಳ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ವಿದ್ಯಾರ್ಥಿಗಳ ಮೇಲೆ ಈ ವಿದ್ಯಾರ್ಥಿಗಳು ಜೊತೆಗೆ ಪೋಷಕರು, ಯಾಕಂದ್ರೆ ವಿದ್ಯಾರ್ಥಿಗಳಂದ್ರೆ ಅವ್ರ ತಂದೆ ತಾಯಿನೇ ಹೆಚ್ಚು ಕಡಿಮೆ ಕಟ್ಟಬೇಕು. ಬಹಳಷ್ಟು ಸಂದರ್ಭದಲ್ಲಿ ವಿದ್ಯಾರ್ಥಿ ಹಾಗೆ ಪೋಷಕರ ಮೇಲೆ ಹೊರೆ ಹೆಚ್ಚಿಸೋದಕ್ಕೆ ಸರ್ಕಾರ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಂಗಿದೆ. 2024 ಹಾಗೆ 25ನೇ ಶೈಕ್ಷಣಿಕ ಸಾಲಿನ ಕಾಲೇಜು ವಿವಿಗಳ ಶುಲ್ಕವನ್ನ ಹೆಚ್ಚಿಸುವಂತ ನಿಟ್ಟಿನಲ್ಲಿ ಕನಿಷ್ಠ 10% ಅಷ್ಟು ಹೆಚ್ಚಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ. BA, BCom, BSc ಸೇರಿದ ಹಾಗೆ ಅನೇಕ ಪದವಿಗೆ ಶುಲ್ಕ ಹೆಚ್ಚಳದ ಬಿಸಿ ಇನ್ಮುಂದೆ ಇರುತ್ತೆ. ಕಳೆದ ವರ್ಷದ ಶುಲ್ಕಕ್ಕಿಂತ %10ರಷ್ಟು ಏರಿಕೆ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಶುಲ್ಕ ಏರಿಕೆ ಮಾಡೋದಕ್ಕೆ ಉನ್ನತ ಶಿಕ್ಷಣ ಇಲಾಖೆ ಹೀಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಈಗ ಶುಲ್ಕ ನೋಡಿ, ನಾವು 10% ಮಾತ್ರ ಹೆಚ್ಚುವರಿ ವಿಶ್ವವಿದ್ಯಾಲಯಗಳಲ್ಲಿ ಹೆಚ್ಚು ಮಾಡೋಂಥದ್ದಕ್ಕೆ ಅವಕಾಶ ಕೊಟ್ಟಿರೋದು. 10%ಗಿಂತ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಕೆಲವು ಕಡೆ ಕಂಪ್ಲೇಂಟ್ ಬಂತು, ನಾವು ಪರಿಶೀಲನೆ ಮಾಡಿದಾಗ ಇಲ್ಲ ನಾವು 10% ಜಾಸ್ತಿ ಮಾಡಿರೋದು ಅಂತಕ್ಕಂಥದ್ದು ಇದೆ. ಅದರಿಂದ ಅದರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಬಿದು ಬೇರೆದೆಲ್ಲ ನಾವು ಅಲ್ಲ, ಬಿ ಹೊರತುಪಡಿಸಿ 10%. ಈಗ ವಿಶ್ವವಿದ್ಯಾಲಯಗಳಲ್ಲಿ ಈಗ ಅವರು ದೈನಂದಿನ ಇದಕ್ಕೆ ಈಗ ಅಲ್ಲೂ ಗೆಸ್ಟ್ ಫ್ಯಾಕಲ್ಟಿ ಇದ್ದಾರೆ, ಇವೆಲ್ಲ ಇರೋದ್ರಿಂದ ಈಗ ಅವರಿಗೆ 10% ಮಾತ್ರ ಹೆಚ್ಚು ಮಾಡಲಿಕ್ಕೆ ಏನು ಒಂದು ಹಿಂದಿನ ವರ್ಷದ ಫೀಸ್ ಇರ್ತದೆ ಅದ್ರ ಮೇಲೆ 10% ಮಾತ್ರ ಹೆಚ್ಚು ಮಾಡಲಿಕ್ಕೆ ಅವಕಾಶ ಇದೆ. ಅದ್ರ ಮೇಲೆ ಅದಕ್ಕೆ ಹೆಚ್ಚು ಮಾಡಲಿಕ್ಕೆ ಅವಕಾಶ ಇಲ್ಲ.